ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಗಿರ್ಮಿಟ್ಟನ್ನು ತೋರಿಸ್ಕೊಡಕತ್ತೀವ್ರಿ. ತಲೆ ಗಿರಾ ಗಿರಾ ಅನ್ನಕತ್ತಿದ್ರೂ ಸುದ್ದ ಮಾಡಿಬಿಡುವಂತಹ ಈ ಒಂದು ಮಸ್ತಾಗಿರುವಂತಹ ರೆಸಿಪಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ನಿಮಗೆ ಬಹಳ ಬಹಳ ಇಷ್ಟ ಆಗ್ತೈತ್ರಿ. ನೀವು ಒಬ್ಬಳಿಗೆ ಹೋಗಬೇಕು, ದುರ್ಗದ ಬಯಲಿಗೆ ಹೋಗಬೇಕು ಅಂತೇನಿಲ್ಲರಿ. ಇವತ್ತು ಮನೆಯೊಳಗಿನ ಮಸ್ತಾಗಿ ಗಿರ್ಮಿಟ್ಟನ್ನು ಮಾಡಕ್ರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಗಿರ್ಮಿಟ್ ಮಾಡೋಕ್ಕೆ ಮೊದಲಿಗೆ ಮಾಡಿರ್ಬೇಕಾಗಿರುವಂತಹ ಕೆಲಸ ಅಂತಂದ್ರೆ ನೀವು ಹುಣಸೆ ಹಣ್ಣನ್ನು ತೊಗೊಂಡು ಒಂದ್ಸಲ ತೊಳೆದು ಆಮೇಲೆ ನೀರು ಹಾಕಿ ನೆನೆಯಾಕ ಇಡಬೇಕ್ರಿ. ಹುಣಸೆ ಹಣ್ಣಿನ ರಸ ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ರೀ. ಅದ್ರ ಜೊತೆ ಬೆಲ್ಲನೂ ನೀವು ತೆಗೆದ ಇಟ್ಕೊಂಡ್ಬಿಟ್ರಿ. ಇನ್ನು ಹೆಂಗೆ ಮಾಡೋದು ಅಂತೇಳಿ ನೋಡು ಬರ್ರಿ. ಒಂದು ಪ್ಯಾನೋ ಅಥವಾ ಒಂದು ಕಡಾಯಿನೋ ಯಾವುದ್ರಾಗ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ರೀ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ನೀವು ಒಂದೊಂದು ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಂಗೆ ಒಂದು ಈಟ ಹಿಂಗನ್ನು ಹಾಕಿರಿ. ಅದಾದ ನಂತರ ಕರಿಬೇವು, ಆಮೇಲೆ ಕಟ್ ಮಾಡ್ಕೊಂಡಂತಹ ಹಸಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕಿರಿ. ಅದಾದ ನಂತರ ಉಳ್ಳಾಗಡ್ಡಿಯನ್ನು ಹಾಕಿರಿ. ತೀತ್ರಿ ಅರ್ಧ ಉಳ್ಳಾಗಡ್ಡಿ ಹಾಕಿರಿ. ಅದಾದ ನಂತರ ಈ ಎಣ್ಣೆ ಒಳಗೆ ಇವನ್ನೆಲ್ಲನೂ ಚಲೋ ತಂಗಿ ಫ್ರೈ ಮಾಡಬೇಕಾಗೈತೆ ರೀ. ಈಗ ನಿಮಗೆ ಏನು ನಾವು ತೋರ್ಸಕತ್ತೀವಲ್ಲ, ಇದು ಗಿರ್ಮಿಟ್ ಮಸಾಲ. ಈ ಒಂದು ಗಿರ್ಮಿಟ್ ಮಸಾಲಾನ ನೀವು ಮಾಡಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಗಿರ್ಮಿಟ್ಟನ್ನು ಮಾಡ್ಕೊಂಡು ತಿನ್ಬೋದು ರೀ. ನೆನಪಿಟ್ಟುಕೋರಿ, ಇದು ಗಿರ್ಮಿಟ್ ಮಸಾಲ. ಅದಕ್ಕೆ ಒಂದು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಮತ್ತೊಮ್ಮೆ ಅದನ್ನು ಚಲೋ ನಂಗೆ ಮಿಕ್ಸ್ ಮಾಡಿ. ಇದು ಎಲ್ಲನೂ ಎಣ್ಣೆ ಸ್ವಲ್ಪ ಜಾಸ್ತಿನ ಇರಬೇಕಂತ ಅದಕ್ಕೆ ಹೇಳಿದ್ದೀನಿ ರೀ. ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಸಹ ಬರ್ತೈತಿ. ಅದಾದ ನಂತರ ನೀವು ಹುಣಸೆಹಣ್ಣಿನ ರಸ ಏನು ಮಾಡಿದ್ರಲ್ಲ, ಆ ಒಂದು ಹುಣಸೆಹಣ್ಣಿನ ರಸವನ್ನು ಇಲ್ಲಿ ನೀವು ಹಾಕಿರಿ. ತೀತ್ರಿ ಇಲ್ಲಂತಂದ್ರೆ ಒಂದು ಅರ್ಧ ಕಪ್ ಮೇಲೆ ಒಂದು ಐತ್ರಿ ಅಷ್ಟು ರಸವನ್ನು ಹಾಕಿ ಅದಕ್ಕೆ ಬೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ಏಕೆಂದ್ರೆ ಒಂದು ಸ್ವಲ್ಪ ಹುಳಿ ಇತ್ತು ಹುಣಸೆ ಹಣ್ಣು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ನೀವು ಸೇರಿಸ್ರಿ. ಅಷ್ಟಾದ ನಂತರ ಇದನ್ನು ಕರಗಿಸ್ಬೇಕು. ಬೆಲ್ಲ ಹುಣಸೆ ಹಣ್ಣು ಎಲ್ಲ ಮಿಕ್ಸ್ ಆಗಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಸ್ವಲ್ಪ ಅದು ಗಟ್ಟಿ ಹಾಕೋಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಮುಂದಕ್ಕೆ ಇದ್ರೊಳಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಸೇರಿಸಿ ಅದನ್ನು ಕುದಿಯಾಕೆ ಬಿಡ್ರಿ. ನಡ್ಬರ್ಕ್ ತಿರುವಾಡ್ಕೊಂತ ಏರಿ. ತೀತ್ರಿ ನೋಡಿ, ಈಗ ನಾವು ಚುರುಮುರಿ ಕಡೆ ಬರೋಣ. ಚುರುಮುರಿಯನ್ನು ನೀವು ತೊಗೊರಿ. ತೀತ್ರಿ ಇದು 2 ಕಪ್ ಚುರುಮುರಿ ಐತೆ ಅಂದ್ರೆ ಮೊದಲಿನವರೆಲ್ಲ ಶೇರ್ ಮೇಲದು ಮಾಡ್ತಿದ್ರಿ. ಈಗ ಅದೆಲ್ಲ ಮುಗಿದೋಗೈತಿ. ಅದಕ್ಕೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಚುರುಮುರಿಯನ್ನು ಎಷ್ಟು ಬೇಕೋ ಅಷ್ಟು ತೊಗೊರಿ. ಒಂದು ಗಡಿಗೆ ಒಳಗೆ ಅಥವಾ ಗುಂಡೆ ಒಳಗೆ ಒಂದು 6 ಕಪ್ ಅಷ್ಟು ನಾವು ಚುರುಮುರಿಯನ್ನು ತೊಗೊಳಕತ್ತೀವಿ ರೀ. ಅದಕ್ಕೆ ಈಗೇನು ನಾವು ಮಸಾಲೆ ಮಾಡಾಕ್ತಿದ್ರಲ್ಲ ಅದು ನೋಡ್ಬೋದು ನೀವು. ಮೊದಲಿನಕ್ಕಿಂತ ಸ್ವಲ್ಪ ಅದ್ರಾಗ ತಿಕ್ನೆಸ್ ನಿಮ್ಗೆ ಗೊತ್ತಾಗತ್ತೈತಿ. ಅದ ನೀವು ಗ್ಯಾಸ್ ಆಫ್ ಮಾಡಿಬಿಟ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿ ಚಾಲೂ ಆಗ್ತೈತಿ ರೀ. ಹಿಂಗೆ ಅದನ್ನು ಕಂಪ್ಲೀಟಾಗಿ ತಿರುವಾಡ್ಕೊಂತ ಏರಿ. ಗಿರ್ಮಿಟ್ ನಾವು ನಿಮ್ಗೆ ಮೊದಲನೇ ಸಲ ತೋರ್ಸಕತ್ತಿಲ್ಲ ರೀ. ಈ ಮೊದಲು ನಾವು ನಿಮ್ಗೆ ಗಿರ್ಮಿಟ್ಟನ್ನು ಮಾಡಿ ತೋರಿಸಿದ್ದೀವಿ. ನೀವು ಯೂಟ್ಯೂಬ್ದಾಗ ಗಿರ್ಮಿಟ್ ಸರ್ಚ್ ಮಾಡಿ ಕೂಡಲೇ ನಿಮಗೆ ಮೊದಲು ಸಿಗುವಂತಹ ವಿಡಿಯೋ ಅಂತಂದ್ರೆ ಅದು ಸವಿರಿಜ ಸೊಬಗು ಗಿರ್ಮಿಟ್ ರೀ. 28 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿರುವಂತಹ ವಿಡಿಯೋ ರೀ. ತಾವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ನಮ್ಮ ಮೊದಲಿನ ಗಿರ್ಮಿಟ್ ಸಹ ನೋಡಿಕೊಂಡು ಬರ್ಬೋದು ರೀ. ಆಮೇಲೆ ಇದನ್ನು ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಯೂಸ್ ಮಾಡ್ಕೊಳಕ್ಕೆ ನೀವು ತೊಗೊಂಡ್ಬಿಡ್ರಿ. ಇಲ್ಲ ಅಂತಂದ್ರೆ ಹಂಗನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ರಿ. ಹೆಂಗೆ ಮಾಡೋದು ಗಿರ್ಮಿಟ್ ಅಂತಂದ್ರೆ ಗುಂಡೆ ಒಳಗಂತರೂ ಅಥವಾ ಚುರುಮುರಿಯನ್ನು ಗಡಿಗೆ ಹಾಕಿರಿ. ಅದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೊ ಹಣ್ಣು ಹಾಕಿರಿ. ಹಾಗೆ ಇನ್ನೊಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದು ಅದನ್ನು ಹಾಕಿರಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ರಿ. ಅದಾದ ನಂತರ ಇದಕ್ಕೆ ಗಿರ್ಮಿಟ್ ಮಸಾಲಾನ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಇದನ್ನು ಕಡಿಮೆ ಮಾಡ್ಕೊಳ್ಬೋದ್ರೆ ನೆನಪಿಟ್ಕೋರಿ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಆಮೇಲೆ ಹಾಕಕ್ಕೆ ಬರ್ತೈತಿ. ಅದಾದ ನಂತರ ಪುಟಾಣಿ ಹಿಟ್ಟು ನೆನಪಿಟ್ಕೋರಿ. ಪುಟಾಣಿ ಹಿಟ್ಟು ರೋಸ್ಟೆಡ್ ಬೆಂಗಾಲ್ ಗ್ರಾಮ್ದ ಪೌಡರ್ ಅಷ್ಟೇ ರೀ. ಈ ಒಂದು ಅದನ್ನು ನೆನಪಿಟ್ಕೋರಿ. ಕಡ್ಲಿ ಹಿಟ್ಟಂತೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕಡ್ಲಿ ಹಿಟ್ಟಲ್ಲ, ಪುಟಾಣಿ ಹಿಟ್ಟು ನೋಡಿ. ಅಷ್ಟನ್ನು ಹಾಕಿ ಅದನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಭಾಳ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಭಾಳ ಕಡಿಮೆನೂ ಹಾಕಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಕೋ ಅಷ್ಟು ಹಾಕಿ ಇದನ್ನು ಗಿರಾ ಅಂತ ಹೇಳಿ ನೀವು ಚೆನ್ನಾಗಿ ತಿರುಗಿಸಿದ್ರಿ ಅಂತಂದ್ರೆ ಗರ್ರನೋ ಹಂಗೆ ಗಿರ್ಮಿಟ್ ತಯಾರಾಗ್ತದೆ ರೀ. ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಗಿರ್ಮಿಟ್ ರೀ. ಏಕದಮ್ ನಿಮಗೆ ಯಾವುದೇ ರೀತಿಯ ಫ್ಯಾನ್ಸಿ ಸ್ನ್ಯಾಕ್ಸ್ ಇದರ ಮುಂದೆ ಅವಶ್ಯಕತೆ ಇಲ್ಲ. ಲೈಟ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಈ ಒಂದು ಗಿರ್ಮಿಟ್ಟನ್ನು ನೀವು ತಪ್ಪಲಾರ್ದ ಮಾಡಿರಿ. ಹಾಗೆ ನೀವು ಯಾವ ಊರಾಗ ಅಥವಾ ಯಾವ ಜಾಗದಾಗ ಮಸ್ತಾಗಿರುವಂತಹ ಗಿರ್ಮಿಟ್ಟನ್ನು ತಿಂದಿರಿ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಲಾಸ್ಟಿಗೆ ಒಂದು 2 ಹಸಿಮೆಣಸನ್ನು ಎಣ್ಣೆ ಒಳಗೆ ಕರೆದು ಅದ್ರ ಮೇಲೆ ಒಂದಿಟ್ಟು ಉಪ್ಪು ಒದರ್ಸ್ಕೊಂಡು ಸೈಡ್ ಇಟ್ಕೊಂಡು ತಿಂದು ನೋಡ್ರಿ. ಗಿರ್ಮಿಟ್ ರುಚಿ ಡಬಲ್ ಟ್ರಿಬಲ್ ಆಗಲಿಲ್ಲ ಅಂತಂದ್ರೆ ಬಂದು ನಂಗೆ ವಾಪಸ್ ಹೇಳ್ರಿ. ಅಷ್ಟು ಚಲೋ ಆಗ್ತೈತಿ. ಈ ಒಂದು ಗಿರ್ಮಿಟ್ ನಿಮಗೆ 100% ಇಷ್ಟನೂ ಆಗ್ತೈತೆ ರೀ. ಇಷ್ಟ ಆಗಿತ್ತು ಅಂತಂದ್ರೆ ತಪ್ಪಲಾರ್ದ ವಿಡಿಯೋಗೆ ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಅದು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬಜ್ಜಿ, ನರ್ಗಿಸ್ ಮಂಡಕ್ಕಿ, ಆಮೇಲೆ ಉಳ್ಳಾಗಡ್ಡಿ ಬಜ್ಜಿ, ಇನ್ನೀದರ ರೆಸಿಪಿಗಳು ಅಥವಾ ಮೊದಲಿನ ಗಿರ್ಮಿಟ್ಟನ್ನು ನೋಡೋದಿತ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ನು ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿಚ್ಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.